ಹಲಗೂರಿನ ಒಳಗೆರೆ ದೊಡ್ಡಿ ಗ್ರಾಮದಲ್ಲಿರುವ ವಿದ್ಯಾಧಾರೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವೈದ್ಯರ ದಿನಾಚರಣೆ. ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ಅಲಗನದೊಡ್ಡಿ ಗ್ರಾಮದಲ್ಲಿರುವ ವಿದ್ಯಾಧಾರೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ಪುಟಾಣಿ ಮಕ್ಕಳು ವೈದ್ಯರ ವಸ್ತ್ರವನ್ನು ಧರಿಸಿ ತಮ್ಮ ಸಹಪಾಠಿ ಮಕ್ಕಳಿಗೆ ತಪಾಸಣೆ ನಡೆಸುವ ರೀತಿ ವೈದ್ಯರ ದಿನಾಚರಣೆಯನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪುಟಾಣಿ ಮಕ್ಕಳು ವಿಶಿಷ್ಟವಾಗಿ ಸ್ಟೆಥಾಸ್ಕೋಪ್ ಧರಿಸಿ ವೈದ್ಯರ ವಸ್ತ್ರಗಳನ್ನು ಧರಿಸಿಕೊಂಡು ರೋಗಿಗಳನ್ನು ತಪಾಸಣೆ ಮಾಡುವ ರೀತಿ ಶಾಲೆಯ ಮಕ್ಕಳನ್ನು ತಪಾಸಣೆ ನಡೆಸಿದರು. ಯಾವ ರೋಗಿಗೆ ಯಾವ ಚಿಕಿತ್ಸೆ ನೀಡಬೇಕು ಎಂಬುದರ ಬಗ್ಗೆ ಸಭೆ ನಡೆಸುವ ರೀತಿ ಅವರು ಸಹ ಸಭೆ ನಡೆಸುವುದು ಒಂದು ವಿಶಿಷ್ಟವಾಗಿತ್ತು. ತಪಾಸಣೆ ಮಾಡಿಸಿಕೊಳ್ಳಲು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕುಳಿತಿರುವುದು ಬಹು ಚೆನ್ನಾಗಿ ಮಾಡಿದ್ದರು. ಶಾಲೆಯ ಮೇಲ್ವಿಚಾರಕಿ HV ಶ್ವೇತಕುಮಾರಿ ವಿದ್ಯಾರ್ಥಿಗಳಿಗೆ ವೈದ್ಯರು ಉಪಯೋಗಿಸುವ ಸಲಕರಣೆಗಳ ಬಗ್ಗೆ ವಿವರವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಟ್ಟರು. ಶಾಲೆಯ ಪ್ರಾಂಶುಪಾಲರಾದ ಸಂಧ್ಯಾರಾಣಿ ಮಾತನಾಡಿ, ಪ್ರತಿ ವರ್ಷ ಜುಲೈ 1ನೇ ತಾರೀಕು ಈ ದಿನವನ್ನು ನಾವು ವೈದ್ಯರ ದಿನಾಚರಣೆ ಆಚರಿಸುತ್ತೇವೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಡಾಕ್ಟರ್ ಬಿಂದನ್ ಚಂದ್ರ ರಾಯ್ ಸ್ಮರಣಾರ್ಥ ಅವರ ಹುಟ್ಟಿದ ದಿನವನ್ನು ವೈದ್ಯರ ದಿನವನ್ನಾಗಿ ಆಚರಿಸುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲೆಯ ಸಂಸ್ಥಾಪಕರಾದ HV ಅಶ್ವಿನ್ ಕುಮಾರ್ ಸೇರಿದಂತೆ ಶಾಲೆಯ ಶಿಕ್ಷಕರು ವೃಂದ ಉಪಸ್ಥಿತರಿದ್ದರು. ವಿಶೇಷ ವರದಿ HN ಪ್ರಸಾದ್, ಹಲಗೂರು. ನ್ಯೂಸ್ ರೀಡರ್ ಮಾಗನೂರು M ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಮಳೆಯಲ್ಲಿ ಆಟ ಆಡಿದಾಗ ನೀಟಾಗಿ ಊಟ ಮಾಡಲಿಲ್ಲ ಅಂದರೆ ಬಿಸಿಲಲ್ಲಿ ಆಟ ಆಡಿದ್ರೆ Today we are gathered here to honor and celebrate Doctor's Day. July 1st is observed as National Doctor's Day. This is birth and death anniversary of the famous physician and second Chief Minister of West Bengal, ಇಂಟರ್ನ್ಯಾಷನಲ್ ಸ್ಕೂಲ್ ಹಲಗೂರಿಗೆ ಸ್ವಾಗತ. ನನ್ನ ಹೆಸರು ಸಂಧ್ಯಾರಾಣಿ. ನಾನು ಇಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ನಾವು ನ್ಯಾಷನಲ್ ಡಾಕ್ಟರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಜುಲೈ 1 ಯಾಕೆ ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಇವತ್ತು ನಮ್ಮ ಫೇಮಸ್ ಮತ್ತು ಕರಾವಳಿ ಡಾಕ್ಟರ್ ಆದ BC ರಾಯ್ ಅವರ ಅವರಿಗೆ ಕೃತಜ್ಞತೆ ತೋರಿಸೋದಕ್ಕೋಸ್ಕರ ಇವತ್ತಿನ ದಿನ ನ್ಯಾಷನಲ್ ಡಾಕ್ಟರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ಎಲ್ಲ ಡಾಕ್ಟರ್ಸ್ಗೂ ನಾವು ಕೃತಜ್ಞತೆ ತೋರಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಯಾಕೆ ಅಂತಂದರೆ ಇವತ್ತು ನಾವು ಏನೇ ಕಷ್ಟ, ಏನೇ ಪ್ರಾಬ್ಲಮ್ಸ್ಗಳಲ್ಲಿ, ಹೆಲ್ತ್ ಇಶ್ಯೂದಲ್ಲಿ ನಾವು ಆರಾಮಾಗಿ ಬಾಳ್ತಿದ್ದೀವಿ, ಬದುಕ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ಸ್ ಆಗಿರ್ತಾರೆ. ಸೊ ಅವರಿಗೆ ಗೌರವ ಸಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯ. ಸೊ ಹ್ಯಾಪಿ ಡಾಕ್ಟರ್ಸ್ ಡೇ ಟು ಆಲ್ ದ ಡಾಕ್ಟರ್ಸ್. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ. ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.